टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇದು ಒಂದು ರೀತಿ ರಾಜ್ಯ ಬಿಜೆಪಿ ನಾಯಕರಿಗೆ ಕೇಂದ್ರ ಸರ್ಕಾರ ಕಪಾಳ ಮೋಕ್ಷ ಮಾಡಿದೆ ಅಂತ ಸಿಎಂ ಡಿಸಿಎಂ ಹೇಳಿದ್ದಾರೆ. ಅವ್ರಿಗೆ ಇನ್ನೂ ಹಳೆ ಸಿದ್ದರಾಮಯ್ಯ ಈಗಿರೋ ಹೊಸ ಸಿದ್ದರಾಮಯ್ಯನಿಗೂ ಭಾಳ ಡಿಫ್ರೆನ್ಸ್ ಇದೆ. ಅವ್ರಿಗೆ ಮರು ಜಾಸ್ತಿ ಆಗ್ಬಿಟ್ಟಿದೆ. ಕರ್ನಾಟಕಕ್ಕೆಲ್ಲ ಏರಿಕೆ ಮಾಡಿರೋದು, ಇಡೀ ದೇಶಕ್ಕೆ ಏರಿಕೆ ಮಾಡಿರೋದು. ಅದನ್ನು ಅರ್ಥ ಮಾಡ್ಕೊಂಡ್ಲಿ ಅವರು. ಕರ್ನಾಟಕದ ಬಿಜೆಪಿ ಕಪಾಳ ಮೋಕ್ಷ ಮಾಡೋದಲ್ಲ, ದೇಶದ ಜನದ ಒಂದು ಎಲ್ಲ ರಾಜ್ಯಗಳಿಗೂ ಇದು ಅಪ್ಲೈ ಆಗುತ್ತೆ. ನಮ್ಗೆ ಯಾಕೆ ಅವ್ರು ಕಪಾಳ ಮೋಕ್ಷ ಮಾಡೋದಿದ್ರೆ ಕಾಂಗ್ರೆಸ್ಗೆ ಮಾಡ್ತಾರೆ ಸರಿಯಾಗಿ. ಕೆ ಶಿವಕುಮಾರ್ ಹೇಳಿದ್ದಾರೆ ಸರ್, ಇವರು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಆಕ್ರೋಶ ಹೊರಹಾಕಲಿ ಬಿಜೆಪಿ ಫ್ರೆಂಡ್ಸ್ ಅಂತ. ಇವ್ರೇನು ಕಳೆಕಾಯಿ ತಿನ್ಕೊಂಡು ಮನೆಗಿರ್ತಾರ? ಇವ್ರ MLAಗಳು ಎಲೆಕ್ಟ್ ಆಗಿರೋದೇನಕ್ಕೆ? MP ಗಳು ಎಲೆಕ್ಟ್ ಆಗಿರೋದೇನಕ್ಕೆ? ಇವತ್ತು ನಿಮ್ಗೆ ಯಾವ ಸ್ಥಿತಿಗೆ ಬಂದ್ಬಿಟ್ಟಿದ್ದೀರಾ ಅಂತ ಹೇಳಿದ್ರೆ, ಸರ್ಕಾರಿ ನೌಕರರಿಗೂ ದುಡ್ಡು ಕೊಡೋಕೆ ಸಂಬಳ ಕೊಡೋಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ. ಈಗ ವೇತನ, ಸರ್ಕಾರಿ ನೌಕರರಿಗೂ ವೇತನ ಕೊಡೋಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಅನಿಸ್ತೈತೆ. ಅದರಲ್ಲೂ ಗೃಹ ಇಲಾಖೆ ಇರ್ಬೋದು, ಸಾರಿಗೆ ಇಲಾಖೆ ಇರ್ಬೋದು, ಹಣ ಕೊಡೋಕ್ಕೆ ಹತ್ರ ದುಡ್ಡಿಲ್ಲ. ಆಸ್ಪತ್ರೆಗಳು, ನೀವು ಅಲ್ಲಿ ಹೋಗಿ ರಾಜೀವ್ ಗಾಂಧಿ ಆಸ್ಪತ್ರೆಗಳು, ಇಂದಿರಾ ಗಾಂಧಿ ಆಸ್ಪತ್ರೆ ಎಲ್ಲ ಇದೆ ಈ ಕಡೆ ಜಯನಗರ ಎಲ್ಲ, ಈ 2 ತಿಂಗಳಿಗೊಂದ್ಸರಿ ಸಂಬಳ ಕೊಡ್ತಾರೆ. 2 months ಡಾಕ್ಟ್ರುಗಳಿಗೆ, ಅಲ್ಲಿರೋ ಡಾಕ್ಟ್ರುಗಳಿಗೆ, ನರ್ಸ್ಗಳಿಗೆ, ಸ್ಟಾಫ್ಗೆ 2 ತಿಂಗಳಿಗೊಂದ್ಸರಿ ಸಂಬಳ ಕೊಡ್ತಾರೆ. ಇದು ನಿಮ್ಮ ಕಾಂಗ್ರೆಸ್ಸಿನ ಪರಿಸ್ಥಿತಿ. ನೌಕರರಿಗೆ, ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋಕ್ಕೂ ಯೋಗ್ಯತೆ ಕಳ್ಕೊಂಡಿರುವಂಥ ಸರ್ಕಾರ. ಇನ್ನು ದಿವಾಳಿ ಆಗಿದೆ ಅಂತ ಹೇಳಿದ್ರೆ, ದಿವಾಳಿ ಆಗಿಲ್ಲ ಅಂತ ಹೆಂಗೆ ಹೇಳ್ತೀರಾ ನೀವು? ಕೊಡಿ ಹಂಗಾರೆ, ಟೈಮ್ ಟು ಟೈಮ್ಗೆ ರಾಜ್ಯ ಸರ್ಕಾರದ ನೌಕರರಿಗೆ ಸಂಬಳ ಕೊಡಿ. ಟೈಮ್ ಟು ಟೈಮ್ ನಿಮ್ಮ ಗ್ಯಾರಂಟಿ 2,000 ರೂಪಾಯಿ ಟೈಮ್ ಟು ಟೈಮ್ ಕೊಡಿ. ನಿಮ್ಮ ಹತ್ರ ದುಡ್ಡಿದ್ರೆ, ನಾನು ಹೇಳೋದು, ನಿಮ್ಮ ಹತ್ರ ಹಣ ಇದೆ, ಸರ್ಪ್ಲಸ್ ಇದೆ, ಪಾಪರೇ ಆಗಿಲ್ಲ ಅಂತಿರಲ್ಲ. ಪಾಪರ್ ಆಗಿಲ್ಲ ಅಂದರೆ 1,05,000 ಕೋಟಿ ಯಾಕೆ ಸಾಲ ಮಾಡಿದ್ರಿ? 1 ಲಕ್ಷ ಅಂದರೆ ಕರ್ನಾಟಕದ ಇತಿಹಾಸದಲ್ಲಿ ಯಾವುದೇ ಮುಖ್ಯಮಂತ್ರಿ ಇಷ್ಟು 1 ವರ್ಷಕ್ಕೆ 1,05,000 ಸಾಲ ಮಾಡಿದ ಮುಖ್ಯಮಂತ್ರಿ ನಂಬರ್ 1 ಸಿದ್ದರಾಮಯ್ಯ. ರೆಕಾರ್ಡ್ ಮಾಡಿದ್ದಾರೆ ಕರ್ನಾಟಕದಲ್ಲಿ. ಗಿನ್ನೀಸ್ ರೆಕಾರ್ಡ್ ಅಂತಾರಲ್ಲ, ಗಿನ್ನೀಸ್ ರೆಕಾರ್ಡ್ ಮಾಡಿದ್ದಾರೆ. ಮುಂದಿನ ವರ್ಷ ಎಷ್ಟು ಲಕ್ಷ ಆಗ್ತಾರೋ ಗೊತ್ತಿಲ್ಲ ಇನ್ನು.